ಲವ್ ಜಿಹಾದ್ನ ಒಂದೊಂದ ರೂಪ ಹೊರಗೆ ಬರಕತ್ತಾವ. ಜಿಮ್ ಜಿಹಾದ್ ಆತು, ಲ್ಯಾಂಡ್ ಜಿಹಾದ್ ಆತು, ಈಗ ಕಾರ್ಪೊರೇಟ್ ಜಿಹಾದ್. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಾಕತ್ತಿರೋ ಈ ಜಾಲ ಪತ್ತೆಯಾಗಬೇಕು. ಹಿಂದೂ ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಳೋ ಟೈಮ್ ಬರಬೇಕು. ಗೋಮಾಂಸ ತಿನ್ನೂ ಇಲ್ಲ, ಕನ್ವರ್ಟ್ ಆಗು ಇಲ್ಲ, ಸತ್ತು ಹೋಗು. ಮುಸ್ಲಿಮರ ಈ ಲವ್ ಜಿಹಾದ್ ಜಾಲ ಮುಗಿಯೋದು ಯಾವಾಗ? ನಮ್ಮ ಕರ್ನಾಟಕದಾಗ ಜಿಮ್ ಜಿಹಾದ್ ಭಾಳ ಸುದ್ದಿ ಮಾಡಿತ್ತು. ಇನ್ನೂವರೆಗೂ ಸುದ್ದಿ ಒಳಗೆ ಐತಿ. ಏನಿದು ಜಿಮ್ ಜಿಹಾದ್ ಅಂದ್ರೆ ಲವ್ ಜಿಹಾದನ್ನು ಜಿಮ್ ಒಳಗೆ ಮಾಡೋದೇ ಜಿಮ್ ಜಿಹಾದ್ ಅನ್ನಿಸ್ಕೊಂತು. ಕರ್ನಾಟಕದ ಅಷ್ಟೇ ಯಾಕ್ರಿ, ಭಾಳ ಕಡೆ ಜಿಮ್ ಜಿಹಾದ್ ಸುದ್ದಿಗಳು ಬಹಳಷ್ಟು ಕೇಳಿ ಬಂದವು. ಈಗ ಕಾರ್ಪೊರೇಟ್ನ ಯುವತಿಯರು ಕೂಡ, ಅಂದರೆ ಕಾರ್ಪೊರೇಟ್ ಒಳಗೆ ಕೆಲಸ ಮಾಡೋ ಹುಡುಗಿಯರು ಅಲರ್ಟ್ ಆಗಿರ್ಬೇಕಾಗೈತಿ. ಯಾಕಂದ್ರೆ ಕಾರ್ಪೊರೇಟ್ ಜಿಹಾದ್ ಚಾಲು ಆಗೈತಂತ. ಎಲೆಕ್ಷನ್ ಟೈಮ್ ಒಳಗೆ ನೋಡಿದ್ವಿ ಓಟ್ ಜಿಹಾದ್, ವಕ್ಫ್ ಕಾಯ್ದೆ ಸಂದರ್ಭದಾಗ ನೋಡಿದ್ವಿ ಲ್ಯಾಂಡ್ ಜಿಹಾದ್. ಲವ್ ಜಿಹಾದ್ ಒಳಗೆ ಸಾಕಷ್ಟು ಜಿಹಾದ್ ಬಂದವು. ಜಿಮ್ ಜಿಹಾದ್, ಕನ್ವರ್ಟ್ ಜಿಹಾದ್, ಈಗ ಕಾರ್ಪೊರೇಟ್ ಜಿಹಾದ್ ಬಂದೈತಿ. ಖರೇ ರೀ, ಕಾರ್ಪೊರೇಟ್ ಕಂಪನಿಗಳೊಳಗೆ ಈ ಜಿಹಾದಿನ ಷಡ್ಯಂತ್ರ ಶುರು ಆಗೈತಿ. ಈ ಷಡ್ಯಂತ್ರವನ್ನ ರಚಿಸ್ಯಾರಂತ. ಮಹಾರಾಷ್ಟ್ರದ ನಾಸಿಕ್ನ TCS ಕಂಪನಿ ಒಳಗೆ ಇಂಥದ್ದೊಂದು ಕಾರ್ಪೊರೇಟ್ ಜಿಹಾದ್ ಕೆಲಸ ನಡೆದೈತಿ. ಅಲ್ಲಿ ಬಹುಸಂಖ್ಯಾತರಾಗಿದ್ದವರು ಮುಸ್ಲಿಮ್ರು, ಒಬ್ಬ ಹಿಂದೂ ಯುವಕ, ಮಿಕ್ಕವರೆಲ್ಲ ಹಿಂದೂ ಹುಡುಗಿಯರ ಸಂಖ್ಯೆನ ಹೆಚ್ಚಲ್ಲಿ. ಅಲ್ಲಿ ಏನಾಗಿತ್ತು ಅಂದ್ರೆ, ಇದ್ದಿದ್ದಂತಹ ಎಲ್ಲ ಸ್ಟಾಪ್ ಇದ್ದಿದ್ದು ಮುಸ್ಲಿಂ ಸಮುದಾಯದವರು. ಅವರು ಹಿಂದೂ ಹುಡುಗಿಯರನ್ನ ಲವ್ ಅಂತಾನೋ ಅಥವಾ ಬ್ಯಾಡ್ ಟಚ್ ಮಾಡೋದ್ರಿಂದನೋ ಅಥವಾ ಪ್ರೀತಿ ಬಲೆಗೆ ಬೆಳೆಸ್ಕೊಂಡೋ ಏನೋ ಒಂದು ಷಡ್ಯಂತ್ರವನ್ನು ಮಾಡಿ ಅವರಿಗೆ ಗೋಮಾಂಸ ತಿನ್ನಿಸಿದ್ರು. ಅದರ ಜೊತೆಗೆ ಕನ್ವರ್ಟ್ ಆಗಕ್ಕ ಫೋರ್ಸ್ ಮಾಡಕತ್ತಿರುವಂತ ಆರೋಪ ಕೇಳಿ ಬಂದೈತಿ. ಅವ್ರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೊಂಟಾರ. ಏನ್ ಗೊತ್ತೇನ್ರಿ, ಆ ಒಬ್ಬ ಹಿಂದೂ ಹುಡುಗ ಇದ್ದಲ್ಲ, ಅವನಿಗೂ ಕನ್ವರ್ಟ್ ಆಗು ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗು ಅನ್ನುವಂತಹ ಎಚ್ಚರಿಕೆ ಕೊಡಕತ್ತಾರಂತ. ಫೋರ್ಸ್ಫುಲ್ಲಿ ಕನ್ವರ್ಟ್ ಮಾಡಕ್ಕೆ ಅವನಿಗೆ ಹೇಳಾಕತ್ತಾರಂತ, ಹೆದರ್ಸಾಕತ್ತಾರಂತ, ಭಯ ತೋರ್ಸಾಕತ್ತಾರಂತ. ಮಿಕ್ಕ 8ರಿಂದ 9 ಹಿಂದೂ ಹುಡುಗಿರು ಕೂಡ ಕಂಪ್ಲೇಂಟ್ ಫೈಲ್ ಮಾಡ್ಯಾರ. ನನ್ನನ್ನು ಅನುಚಿತವಾಗಿ ಸ್ಪರ್ಶ ಮಾಡ್ದ, ನನ್ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ದ, ದುಡ್ಡಿನ ಆಮಿಷ ಒಡ್ಡಿ ನನ್ನ ಕರೀತಾನೆ, ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಈಗ ಮದುವೆ ಆಗಬೇಕು ಅಂದರೆ ಕನ್ವರ್ಟ್ ಆಗು ಇಸ್ಲಾಂ ಧರ್ಮಕ್ಕೆ ಅಂತ ಹೇಳ್ತಾನೆ. ಈಗಾಗಲೇ ಮದುವೆ ಆಗಿರೋರು ಇಸ್ಲಾಂ ಧರ್ಮದ ಈ ಯುವಕರು ನಮ್ಮನ್ನ ಮದುವೆ ಮಾಡ್ಕೊಳ್ಳಿ, ಕನ್ವರ್ಟ್ ಆಗಿ ಗೋಮಾಂಸ ತಿನ್ನಿ ಅಂತ ಫೋರ್ಸ್ ಮಾಡ್ತಿದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿದ್ದಾರೆ ಅವರು. ಇದು ಯಾವ ಮಟ್ಟಿಗೆ ಹೋಗೈತೆ ಅಂದ್ರೆ, ಸ್ಕೂಲು ಕಾಲೇಜ್ ಒಳಗೆ ಹುಡುಗಿರ್ನ ಟ್ರ್ಯಾಪ್ ಮಾಡ್ತಿದ್ರು, ಹೆಣ್ಣು ಹುಡುಗಿರ್ನ ಬಿಟ್ಟು ಟ್ರ್ಯಾಪ್ ಮಾಡಿಸ್ತಿದ್ರು. ಅಕ್ಕ ತಂಗಿರ್ನ, ಫ್ರೆಂಡ್ಸು, ಮುಸ್ಲಿಂ ಯುವತಿಯರು ಹಿಂದೂ ಹುಡುಗಿರ್ನ ಟ್ರ್ಯಾಪ್ ಮಾಡ್ತಿದ್ರು. ಜಿಮ್ ಒಳಗ ಟ್ರ್ಯಾಪ್ ಆಗ್ತಿದ್ರು, ಮಾಲ್ಗಳ ಒಳಗ ಪಾಪ ಕೆಲಸಕ್ಕಂತ ಬರ್ತಿದ್ದ ಹುಡುಗಿಯರು ಟ್ರ್ಯಾಪ್ ಆಗ್ತಿದ್ರು. ಆದ್ರೆ ಈಗ ಕಾರ್ಪೊರೇಟ್ ಕಂಪನಿಗೂ ಹೊಕ್ಕೈತಿ ಈ ಲವ್ ಜಿಹಾದ್ ಗುಮ್ಮ. ಇದರಿಂದ ಅಲ್ಲಿನ ಮಂದಿ ಬಹಳಷ್ಟು ಆಕ್ರೋಶ ಹೊರಗೆ ಹಾಕಿದ್ರು. ಆ TCS ಕಂಪನಿ ಮುಂದೆ ಹೋಗಿ ಒಳಗ ನುಗ್ಗಕ ಪ್ರಯತ್ನ ಪಟ್ರು. TCSನ BPO ಘಟಕದಾಗ ಈ ಒಂದು ಕೃತ್ಯ ನಡೆದೈತಿ. ಅಲ್ಲಿ ಸರಿಸುಮಾರು 300 ಜನ ಸ್ಟಾಫ್ ಇದ್ದಾರ. ಅದರೊಳಗೆ ಬಹುತೇಕರು ಮುಸ್ಲಿಮರು. ಈಗಾಗಲೇ ಅದು ಎಷ್ಟು ಹುಡುಗಿರಿಗೆ ಮಣ್ಣು ಎರ್ಚಾರೋ ಗೊತ್ತಿಲ್ಲ. ಬೆಳಕಿಗೆ ಬಂದಿರೋದು ಮಾತ್ರ ಈ 9 ಜನ ಹುಡುಗಿರ ಧೈರ್ಯ ಮಾತ್ರ. ಅಲ್ಲಿ ಏನಾಗೈತಿ, ಏನೇನೆಲ್ಲ ಘಟನೆಗಳ ನಡೆದು ಹೋಗ್ಯಾವ, ಎಷ್ಟು ಜನನ ಕನ್ವರ್ಟ್ ಮಾಡಿಸಿದಾರೆ, ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಅಷ್ಟೇ ಗೊತ್ತಾಗಬೇಕು. ಬಟ್ ಇದು ಕಾರ್ಪೊರೇಟ್ ಜಗತ್ತಿಗೆ ಅಂಟಿರೋ ಕಳಂಕನೇ ಆಗ್ಬಿಟ್ಟೈತಿ. ಕಾರ್ಪೊರೇಟ್ ಜಿಹಾದ್ ಅನ್ನೋದನ್ನ ಹೊಸದಾಗಿ ತೆಗೆದು ಬಿಟ್ಟಾರ. 4 ವರ್ಷಗಳಿಂದ ಅಲ್ಲಿ ಮುಸ್ಲಿಂ ಸಂಖ್ಯೆ ಹೆಚ್ಚಾಗ್ತಾನೆ ಐತಿ ಅಂತ
ಸೊ 4 ವರ್ಷದಿಂದ ಅದೆಷ್ಟು ಅಮಾಯಕ ಹೆಣ್ಣು ಮಕ್ಕಳ ಜೀವ ಇವರು ಹಿಂಡಿರ್ಬೇಡ, ನೀವು ಇಲ್ಲಿ ಲೆಕ್ಕ ಹಾಕ್ರಿ. ಈಗ ಇಷ್ಟೆಲ್ಲ ನಡೆಯಕತ್ತೈತಿ, ಹುಬ್ಬಳ್ಳಿದಂತೂ ದೇಶಾದ್ಯಂತ ನ್ಯೂಸ್ ಆಯಿತು. ಬೇರೆ ಬೇರೆ ಕಡೆ ಲವ್ ಜಿಹಾದು ದೇಶಾದ್ಯಂತ ನ್ಯೂಸ್ ಆಗ್ತೈತಿ. ಈಗ ಈ ನಾಸಿಕ್ ಕಾರ್ಪೊರೇಟ್ ಜಿಹಾದ್ ಕೂಡ ಅಷ್ಟೇ ಸುದ್ದಿ ಆದ್ರೂ ಮಾತಾಡಬೇಕಾಗಿದ್ದಂಥ ಒಂದು ವಲಯ ಬಾಯಿ ಮುಚ್ಕೊಂಡೈತಿ. ಕೋಮು ಸೌಹಾರ್ದತೆ, ಅಮನ್ ಕಿ ಆಶಾ, ಭಾಯಿ ಭಾಯಿ, ಹಿಂದೂ ಮುಸಲ್ಮಾನ್ ಭಾಯಿ ಭಾಯಿ, ಮುಸ್ಲಿಮರು ಶಾಂತಿ ಪ್ರಿಯರು ಅಂತೆಲ್ಲ ಬಾಯಿ ಬಿಟ್ಕೊಂಡು ಮಾತಾಡೋರು ಇಂತಹ ಲವ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್, ಜಿಮ್ ಜಿಹಾದ್ ಬಗ್ಗೆ ತುಟುಕ್ ಪಿಟಿಕ್ ಅನ್ನೋದಿಲ್ಲ. ಇವರ ಬಾಯಿ ಬಂದಾಗಿ ಬಿಡ್ತೈತಿ. ಮಾತೆತ್ತಿದ್ರೆ ಇದೊಂದು ಪ್ರೊಪಗಂಡ, ಇದರಿಂದ ಏನೂ ಇಲ್ಲ, ಯಾವ ಲವ್ ಜಿಹಾದ್ಗಳು ಕೂಡ ಆಗೋದಿಲ್ಲ, ಇದು BJP ಸೃಷ್ಟಿಸಿರೋದು, ಇದು ಬೇರೆ ಯಾರೋ ಸೃಷ್ಟಿಸಿರೋದು ಅನ್ನೋ ಮಾತು ಬರ್ತಾವೆ ಹೊರತು ಇದರ ಬಗ್ಗೆ ಮಾತಾಡಬೇಕು, ಇದು ನಾವು ವಿರೋಧ ಮಾಡಬೇಕು ಅನ್ನೋ ಮನೋಭಾವನೆ ಅವ್ರಿಗೆ ಬರೋದೇ ಇಲ್ಲ. ಭಾಳಷ್ಟು ಅವರು ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯವರಾರ. ಬಟ್ ಈಗ ಹಿಂದೂ ಯುವತಿಯರು, ಮಹಿಳೆಯರು, ಹುಡುಗಿಯರು ಎಲ್ಲರೂ ಎಷ್ಟು ಅಲರ್ಟ್ ಆಗಿರ್ತಾರೋ ಅಷ್ಟು ಒಳ್ಳೆಯದು ಅನ್ನೋದು ಕೆಲವರ ಅಭಿಪ್ರಾಯ. ಯಾಕಂದ್ರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟೈತಿ. ನಮ್ಮನ್ನ ನಾವೇ ಕಾಪಾಡ್ಕೋಬೇಕು, ಇಲ್ಲಾಂದ್ರೆ ಆ ದೇವರೇ ಕಾಪಾಡಬೇಕು.